Good morning, dears. How are you? So, in the last class, I was explaining about some definitions. Today, I want to continue the definitions. Next one is, see, fifth one, energy. ಎನರ್ಜಿ ಅಂದ್ರೆ ಏನರ್ಥ? ಶಕ್ತಿ ಅಂತ ಅರ್ಥ. ಶಕ್ತಿ. ನಿನ್ನೆ ನೀವು ಕ್ಲಾಸ್ನಲ್ಲಿ ಏನು ಫೋರ್ಸ್ ಬಗ್ಗೆ ಕಲ್ತ್ರಿ. ಸೊ ಇವತ್ತು ಎನರ್ಜಿ ಬಗ್ಗೆ ಡಿಸ್ಕಷನ್ ಮಾಡೋಣ. ಎನರ್ಜಿ ಮೀನ್ಸ್ ಎಬಿಲಿಟಿ ಆಫ್ ಅವರ್ ಬಾಡಿ ಟು ಡೂ a work. Ability, capacity of your body to perform some work is called energy. So now I want to walk from my home to this college. So I must have some energy. ಈ ನನ್ನ ಮನೆಯಿಂದ ಕಾಲೇಜಿಗೆ ನಾನು ನಡ್ಕೊಂಡು ಬರೋದಕ್ಕೆ ನನಗೆ ಶಕ್ತಿ ಇರಬೇಕು. ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವನ್ನು ನಾವು ಶಕ್ತಿ ಅಂತ ಕರೆಯುತ್ತೇವೆ. ಎನರ್ಜಿ ಮೀನ್ಸ್ ಇಟ್ ಈಸ್ ದ ಎಬಿಲಿಟಿ ಆಫ್ ಬಾಡಿ ಟು ಡೂ ಸಮ್ ವರ್ಕ್. ಎಬಿಲಿಟಿ ಆಫ್ ಅವರ್ ಬಾಡಿ ಟು ಡೂ ಎ ವರ್ಕ್. To do a work is energy. See, energy ಅಂದ್ರೆ ಏನಂತ? It is the capacity of our body to perform a given work. ಸೊ ನಾನು ಕಟ್ಟಿಗೆ ಕಡಿಬೇಕು. ದೊಡ್ಡ ಮರವನ್ನ ನಾನು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಬೇಕು ನಾನು ಕಟ್ಟಿಗೆಯನ್ನು. ಸೊ ಐ ಗೋ ಫಾರ್ ಟೇಕಿಂಗ್ ಮ್ಯಾಕ್ಸ್. ಕೊಡ್ಲಿ ಏನೋ ತಗೊಂಡು ಏನು ಮಾಡ್ತೀನಿ ನಾನು ಕಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ನನಗೇನಿರ್ಬೇಕು? ಶಕ್ತಿ ಇರಬೇಕು ಮೊದಲು. ಅದನ್ನು ನಾನು ಶಕ್ತಿ ಇದ್ದರೆ ಮಾತ್ರ ನಾನು ಅದನ್ನು ಏನು ಮಾಡ್ಬೋದು? ಚೆನ್ನಾಗಿ ಕಟ್ ಮಾಡ್ಬೋದು. ಸೊ ಇಲ್ಲಿ ಶಕ್ತಿ ಅನ್ನೋದೇನು? ಶಕ್ತಿ, ಕೆಲಸವನ್ನು ಮಾಡಲು ಬೇಕಾದ ಸಾಮರ್ಥ್ಯವನ್ನು ನಾವು ಶಕ್ತಿ ಅಂತ ಕರಿತೀವಿ. ಶಕ್ತಿಯ ಏಕಮಾನ ಯಾವುದು? ಶಕ್ತಿಯನ್ನು ಯಾವುದರಲ್ಲಿ ಅಳತೆ ಮಾಡುತ್ತೇವೆ? ಎಸ್ ಯು ಆರ್ ರೈಟ್. Joule is the unit of energy. What is the unit of energy? Joule is the unit of energy. Joule is the unit of energy. Unit of energy. Here, see, I wrote Joule in small letters. Joule ಅನ್ನೋದು ಒಂದು ಯೂನಿಟ್ಗಳು ಏನಾದರೂ ಈ ಜೌಲ್ ಅನ್ನೋದು ಪರ್ಸನ್ ನೇಮ್, ಫಸ್ಟ್ ಆಫ್ ಸೈಂಟಿಸ್ಟ್ ನೇಮ್. ಅದು ಜೌಲ್ ಅನ್ನೋದು ಸೈಂಟಿಸ್ಟ್ ನೇಮ್. ಈಗ ವ್ಯಾಟ್ ಪವರ್ ಸಾಮರ್ಥ್ಯವನ್ನು ಯಾವುದರಲ್ಲಿ ಅಳತೆ ಮಾಡ್ತೀವಿ? ನಾವು ವ್ಯಾಟ್ನಲ್ಲಿ ಅಳತೆ ಮಾಡ್ತೀವಿ. ವ್ಯಾಟ್, ಜೌಲು. ಕರೆಂಟ್ನ ಯಾವುದರಲ್ಲಿ ಅಳತೆ ಮಾಡ್ತೀವಿ? ಆಂಪಿಯರ್ನಲ್ಲಿ ಅಳತೆ ಮಾಡ್ತೀವಿ. ಆಂಪಿಯರ್ ಇವೆಲ್ಲ ಏನದವ? ಇವೆಲ್ಲ ವ್ಯಕ್ತಿಯ ಹೆಸರುಗಳದವ. ವ್ಯಕ್ತಿಯ ಹೆಸರುಗಳನ್ನು ನೀವು ಯೂನಿಟ್ ಆಗಿ ಬಳಸಿದಾಗ ಸೊ ಅವಾಗ ಏನಾಗುತ್ತೆ? ಅಲ್ಲೇನು ಮಾಡ್ಬೇಕು ನೀವು? Those should be written in small letters. They should be written in small letters. So therefore here Joule is written in lower letters. ವ್ಯಕ್ತಿಯ ಹೆಸರೇ ಒಂದು ಯೂನಿಟ್ ಆದಾಗ ಆ ಒಂದು ಅದರ ಸಂಪೂರ್ಣ ಹೆಸರನ್ನು ನಾವು ಲೋವರ್ ಲೆಟರ್ಸ್ ಅಥವಾ ಸ್ಮಾಲ್ ಲೆಟರ್ಸ್ ಅಲ್ಲಿ ಬರಿಬೇಕು. ರೈಟ್? ಸೊ Joule is the unit of energy. ಸೊ ನೆಕ್ಸ್ಟ್ ಥಿಂಗ್, ಒಂದು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ದಾರೆ. ನೀವು ನೋಡಿದ್ದೀರಿಲ್ಲ ಗೊತ್ತಿಲ್ಲ, ನಿಮ್ಗೆ ಅರ್ಥ ಆಗಿಲ್ಲ ಅಂತ ಎಲ್ಲರೂ ಮೆಸೇಜ್ ಮಾಡ್ತಾ ಇದ್ದಾರೆ. ಅದರ ಅರ್ಥ ಏನಂದರೆ ಸೆಪ್ಟೆಂಬರ್ 21 ಸೆಪ್ಟೆಂಬರ್ 21 ಸೆಪ್ಟೆಂಬರ್ 25 ಒಳಗಡೆ ನೀವೆಲ್ಲ ಏನು ಮಾಡಬೇಕು? ಪ್ರತಿ ಯಾದಗಿರಿಯವರು ಯಾದಗಿರಿಗೆ ಹೋಗಬೇಕು, ಶಹಾಪುರ ಬ್ರ್ಯಾಂಚ್ ಅವರು ಶಹಾಪುರಿಗೆ ಹೋಗಬೇಕು, ಮತ್ತು ಬೇರೆ ಬೇರೆ ಬ್ರ್ಯಾಂಚ್ ಅವರು ಆಯಾ ಬ್ರ್ಯಾಂಚ್ಗಳಿಗೆ ಹೋಗಬೇಕು. ಏನು ತೊಗೊಂಡು ಹೋಗ್ಬೇಕು? ನಿಮ್ಮ ಒಂದು ವರ್ಕ್ನ ತಗೊಂಡು ಆ ಲೆಕ್ಚರರ್ಸ್ಗೆ ಹೋಗಿ ಸಬ್ಮಿಟ್ ಮಾಡಿ ಬರ್ಬೇಕು. ಅಲ್ಲಿರುವಂಥ ಯಾರದಾರ ಅವ್ರಿಗೆ ಸಬ್ಮಿಟ್ ಮಾಡಬೇಕು. ಏನು ವರ್ಕ್ ಅದಾವ? ನಾವು ಏನು ಹೇಳಿದ್ವಿ ನಿಮಗೆ? ಪ್ರತಿದಿನ 4 ಪೇಜ್ಗಳ ಒಂದು ರೈಟಿಂಗ್ನ ಬರಿಬೇಕು ಅಂತ ಹೇಳಿದ್ರು. ಫಿಸಿಕ್ಸ್ 1 ಪೇಜ್, ಫ್ರಂಟ್ ಟು ಬ್ಯಾಕ್ 1 ಪೇಜ್,
ಕೆಮಿಸ್ಟ್ರಿ ಫ್ರಂಟ್ ಟು ಬ್ಯಾಕ್ ಅಂತ, ಅಥವಾ 4 ಪೇಜ್ ಕಾಪಿ ರೈಟಿಂಗ್ ಇತ್ತು ಡೈಲಿ 4 ಪೇಜ್ ಕಾಪಿ ರೈಟಿಂಗು. ಮತ್ತು ನಿಮ್ಗೆ ಆ ಗ್ರೂಪ್ನಲ್ಲಿ ಯಾವ ಸಬ್ಜೆಕ್ಟ್ದು ಹಾರ್ಡ್ ವರ್ಡ್ಸ್ನ ಕೊಟ್ಟಿದಾರ ಆ ವರ್ಡ್ಸ್ನ ಒಂದು ನೋಟ್ಬುಕ್ನಲ್ಲಿ ಬರೀರಿ ಅಂತ ಹೇಳಿದ್ವಿ. ಸೊ ಆ ಎಲ್ಲ ವರ್ಡ್ಸ್ನ ನೋಟ್ಬುಕ್ನಲ್ಲಿ ಬರ್ಕೊಂಡು ಮತ್ತೇನದವ ಇಲ್ಲಿ ಏನು ಕಾಪಿ ರೈಟಿಂಗ್ ತೊಗೊಂಡು 21 ಇಂದ 25 ಒಳಗಡೆ ಕಾಲೇಜಿಗೆ ನಿಮ್ಮ ಪೇರೆಂಟ್ಸ್ ಪರ್ಮಿಷನ್ ತೊಗೊಂಡು ನಿಮ್ಮ ಪೇರೆಂಟ್ಸ್ ಹತ್ರ ಒಂದು ಲೆಟ್ರ್ ಬರೆದು ಆ ಸಿಗ್ನೇಚರ್ ತೊಗೊಂಡು ನೀವು ಕಾಲೇಜಿಗೆ ವಿಸಿಟ್ ಮಾಡಬೇಕು. ಬರುವಾಗ ಕಂಪಲ್ಸರಿ ಪೇರೆಂಟ್ಸ್ ಪರ್ಮಿಷನ್ ಇರುವಂಥ ಒಂದು ಲೆಟ್ರ್ ತೊಗೊಂಡು ಕಾಲೇಜಿಗೆ ಬಂದು 21ರಿಂದ 21, 22, 23, 24, 25 ಯಾವತ್ತಾದರೂ ನೀವು ಬರ್ಬೋದು. ಬಂದು ಕಾಲೇಜ್ ವಿಸಿಟ್ ಮಾಡಿಕೊಂಡು ಪ್ರತಿಯೊಬ್ಬರು ವಿಸಿಟ್ ಮಾಡಿ ಹೋಗ್ಬೋದು. ಮತ್ತು ಏನದ ಈ ಮಂಡೆಯಿಂದ ಯಾದಗಿರಿಯವರಿಗೆ ಸ್ಪೆಷಲ್ ಯಾದಗಿರಿ ಬ್ರ್ಯಾಂಚ್ ಅವರಿಗೆ ಹೇಳ್ತಾ ಇದ್ದೀನಿ ನಾನು, ಈ ಸೋಮವಾರದಿಂದ ಇಲ್ಲಿ ಯಾದಗಿರಿಯಲ್ಲಿ ಯಾದಗಿರಿಯಲ್ಲಿ ಏನಾರ ಒಂದು ನಾವು ಗ್ರೂಪ್ನಲ್ಲಿ ಮೆಸೇಜ್ ಮಾಡ್ತೇವೆ, ಒಂದು ಶಾಪ್ನಲ್ಲಿ ಯೂನಿಫಾರ್ಮ್ಸ್ ಅವೈಲೇಬಲ್ ಇರ್ತವೆ. ಯೂನಿಫಾರ್ಮ್ಸ್ಗಳನ್ನು ನೀವು ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗಿ ಅದನ್ನು ಏನು ಮಾಡಬೇಕು, ನೀವು ಕಾಲೇಜ್ ಬರೋದ್ರೊಳಗಡೆ ಮಂಡೇ ಅಂದರೆ 14 ಆಗುತ್ತೆ. 14 ಅಂದರೆ ಇನ್ನೂ ನೀವು 11 ಡೇಸ್ ಉಳಿದಿರ್ತದೆ. 25 ಬರ್ತೀರಿ ಕಾಲೇಜಿಗೆ ಅಂದರೆ 21ರಿಂದ ಯಾವತ್ತಾದರೂ ಒಂದು ದಿನ ಕಾಲೇಜ್ ವಿಸಿಟ್ ಮಾಡಬೇಕು. ಆ ವರ್ಕ್ ಕೊಟ್ಟು ಹೋಗೋದಕ್ಕೆ ನಿಮಗೇನು ವರ್ಕ್ ಹೇಳಿವಲ್ಲ ಆ ವರ್ಕ್ನ ಕೊಟ್ಟು ಹೋಗೋದಕ್ಕೆ 21ಇಂದ 25 ಒಳಗಡೆ ಯಾವತ್ತಾದರೂ ಒಂದಿನ ಬರಬೇಕು. ಬರುವಾಗ ಪರ್ಮಿಷನ್ ತೊಗೊಬೇಕು, ನಿಮ್ಮ ಅಪ್ಪ ಅಮ್ಮಂದು ಒಂದು ಸೈನ್ ಮಾಡಿಸ್ಕೊಂಡು ಬರಬೇಕು. ಸೊ ಅಲ್ಲಿವರೆಗೆ ನೀವೇನು ಮಾಡಬೇಕು, ಯೂನಿಫಾರ್ಮ್ನ ಅಷ್ಟರೊಳಗೆ ಸೋಮವಾರನೇ ಯಾದಗಿರಿ ಬಂದು ನಾಳೆ ನಿಮ್ಗೆ ಇವತ್ತು ಸಂಜೆ ಒಳಗಡೆ ಗ್ರೂಪ್ನಲ್ಲಿ ಮೆಸೇಜ್ ಹಾಕ್ತೀವಿ ನಾವು, ಯಾವ ಶಾಪ್ನಲ್ಲಿ ಸಿಗುತ್ತಾ, ಆ ಶಾಪ್ ಎಲ್ಲಿದೆ, ಎಷ್ಟು ದುಡ್ಡು, ಆ ಥರ ಎಲ್ಲ ಹಾಕ್ತೀವಿ ನಾವು. ಪ್ರತಿಯೊಬ್ಬರು 2 ಪೇರ್ ಯೂನಿಫಾರ್ಮ್ನ ಹೊಲಿಸ್ಕೋಬೇಕು. ಗರ್ಲ್ಸ್ 2 ಪೇರು, ಬಾಯ್ಸ್ 2 ಪೇರು ಯೂನಿಫಾರ್ಮ್ನ ಹೊಲಿಸ್ಕೋಬೇಕು. ಆ ಯೂನಿಫಾರ್ಮ್ಸ್ ಈಗ ಅವೈಲೇಬಲ್ ಅದಾವಂತ ಶಾಪ್ನಲ್ಲಿ. ಮತ್ತು ಇನ್ನೂ ಫರ್ದರ್ ಇನ್ಫಾರ್ಮೇಷನ್ ಕೇಳಿ ನಾವು ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಸೊ ಮಂಡೇ ಹಂಗೆ ನೀವು ಬಂದು ಯೂನಿಫಾರ್ಮ್ಸ್ ತೊಗೊಂಡು ಮನೆಗೆ ಹೋಗಿ ಅಳತೆ ಕೊಟ್ಟು ನಿಮ್ಮೂರಲ್ಲೇ ಹೊಲಿಸ್ರಿ ಪರವಾಗಿಲ್ಲ. ಮತ್ತು 2 ಪೇರ್ ತೊಗೋಬೇಕು, ಕಂಪಲ್ಸರಿ 2 ಪೇರ್ ಯೂನಿಫಾರ್ಮ್ ತೊಗೊಂಡು 2 ಪೇರ್ ಯೂನಿಫಾರ್ಮು ನೀವು ಚೆನ್ನಾಗಿ ಸ್ವಲ್ಪ ಚಲೋ ಒಂದು ಸಿಸ್ಟಮ್ಯಾಟಿಕ್ ಆಗಿ ಹೊಲಿಸ್ಬೇಕು ಯೂನಿಫಾರ್ಮ್ಸ್. ಯಾವಾಗ ನೀವು ಕಾಲೇಜಿಗೆ ಬರ್ತೀರಿ ಬರುವಾಗ ಯೂನಿಫಾರ್ಮ್ ಹಾಕ್ಕೊಂಡೆ ಬರಬೇಕು. ಮತ್ತು ಬ್ಲ್ಯಾಕ್ ಶೂ ತೊಗೋಬೇಕು. ಬ್ಲ್ಯಾಕ್ ಶೂ ಅಂದರೆ ಇಲ್ಲಿ ಶಾಪ್ಸಲ್ಲಿ ಎಲ್ಲ ಶಾಪ್ಸಲ್ಲಿ ಅವೈಲೇಬಲ್ ಅದಾವ. ಬ್ಲ್ಯಾಕ್ ಶೂ ಅಂದರೆ ಸ್ಕೂಲ್ ಶೂ ಹಿಂಗಿರ್ತಾವೆ ಅದೇ ಒಂದು ನೀಟಾಗಿರೋದು ಫಾರ್ಮಲ್ ಶೂಸ್ನ ತೊಗೊಂಡು ಬ್ಲ್ಯಾಕ್ ಶೂ 1 ಪೇರು ಮತ್ತು ಯೂನಿಫಾರ್ಮ್ 2 ಪೇರು ಇದು ಕಂಪಲ್ಸರಿ ಇರ್ತದೆ. ಹೀಗೆ ನೀವು ಸೋಮವಾರ ದಿನನೇ ಬಂದು ಯಾದಗಿರಿ ಬ್ರ್ಯಾಂಚ್ ಅವರು ಯಾದಗಿರಿ ಬಂದು ಪರ್ಚೇಸ್ ಮಾಡ್ಬೋದು. ಸೊ ಬೇರೆ ಬ್ರ್ಯಾಂಚ್ ಅವರು ಅಲ್ಲಿ ನೀವು ಕೇಳಿದ್ರೆ ನಿಮ್ಮ ಪ್ರಿನ್ಸಿಪಲ್ಸ್ ಅಥವಾ ನಿಮ್ಮ ಟೀಚರ್ಸಿಗೆ ಕೇಳಿದರೆ ಅವರಿಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ. ಸೊ ಅದು ಮೆಸೇಜ್ ಇರೋದು ಈ ಥರ ಇದೆ. ಮೆಸೇಜು ಗ್ರೂಪ್ನಲ್ಲಿ ಮೆಸೇಜ್ ಇದೆ, ನೋಡಿಲ್ಲ ಅರ್ಥ ಆಗಿಲ್ಲ ಅಂದರೆ ಒಂದ್ಸತಿ ಇದನ್ನು ಕೇಳಿ ಇನ್ನೊಮ್ಮೆ ಅರ್ಥ ಆಗುತ್ತೆ ನಿಮಗೆ. So see here, energy means it is the ability or capacity of our body to do work. Work ಅಂದ್ರೆ ಏನು? ವರ್ಕ್ ಅಂತಿದ್ದೀವಿ. ವರ್ಕ್ ಅಂದ್ರೆ ಏನು ಅಂತ? ವರ್ಕ್ ಅಂದ್ರೆ ಏನು? ನಾವು ಬಲವನ್ನು ಪ್ರಯೋಗ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಇಮ್ಯಾಜಿನ್ ಯು ಆರ್ ಅಪ್ಲೈಯಿಂಗ್ ಎ ಫೋರ್ಸ್ ಆನ್ ಎ ಬಾಡಿ. ಐ ಆಮ್ ಅಪ್ಲೈಯಿಂಗ್ ಎ ಫೋರ್ಸ್ ಆನ್ ದಿಸ್ ಬೆಂಚ್ ಆರ್ ದಿಸ್ ಡಯಾಸ್ ಆರ್ ಸ್ಟೇಜ್. ಇಲ್ಲೊಂದು ಸ್ಟೇಜ್ ಇದೆ ನನ್ನ ಎದುರಿಗೆ, ಆ ಸ್ಟೇಜ್ ಮೇಲೆ ನಾನು ಬಲವನ್ನು ಪ್ರಯೋಗ ಮಾಡ್ತಾ ಇದ್ದೀನಿ. ಬಲ ಪ್ರಯೋಗ ಮಾಡಿದಾಗ ಇಫ್ ದ ಬಾಡಿ ಮೂವ್ಸ್ ಟು ಸಮ್ ಡಿಸ್ಟೆನ್ಸ್, if the body start moving, then you can say that is work done. That is work. ಮುಂಜಾನೆ ಹಿಡಿದು ಸಂಜೆವರೆಗೂ ಒಬ್ರು ಏನು ಮಾಡ್ತಾರ, ಚೇರ್ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತಾರ ಅಂತ ತಿಳ್ಕೊಳ್ಳಿ. ಅದು ಕೆಲಸ ಆಗಿದೆ, ಆ ಕೆಲಸಕ್ಕೆ ನಾವು ಸ್ಯಾಲ್ರಿ ಕೊಡ್ತಾ ಇದ್ದೀವಿ. ಒಂದು ಕಡೆ ಸ್ಯಾಲ್ರಿ ಕೊಡ್ತಾರೆ, ಗವರ್ಮೆಂಟ್ ಆಯಿತು ಪ್ರೈವೇಟ್ ಆಯಿತು. ಬಟ್ ಸೈನ್ಸ್ ಪ್ರಕಾರ ಅದು ಕೆಲಸ ಆಗಿಲ್ಲ. ಈಸ್ ನಾಟ್ ಎಟ್ ಆಲ್ ಡೂಯಿಂಗ್ ಎನಿ ವರ್ಕ್. He is just simply sitting at one point and doing and writing something means it is. He is not said to be work. He is not said to be doing any work. According to physics, if one person is applying the force and the body is moving, then only you can say he is doing the work. Watchman with his gun, he is standing out of the college and he is simply watching like this. Principal sir came, yes sir came sir is inside, please go.
See, according to physics, that watchman is not doing any work. But according to oral things, he is doing the work. Orally ಕೆಲಸ ಮಾಡ್ತಾ ಇದ್ದಾನೆ. ಆದರೆ ಫಿಸಿಕ್ಸ್ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ. ಫಿಸಿಕ್ಸ್ ಪ್ರಕಾರ ಫೋರ್ಸ್ ಅಪ್ಲೈ ಮಾಡ್ತಾ ಇರಬೇಕು ಮತ್ತು ಚಲನೆ ಇರಬೇಕು. ಚಲನೆ ಇರಬೇಕು. ಡಾಕ್ಟರ್ ಪೇಷಂಟ್ಸ್ನ ನೋಡ್ತಾ ಇದ್ದಾನೆ. ಡಾಕ್ಟರ್ ಕೂತಿರ್ತಾನ, ಸೊ ನಾವು ಹೋಗೋಣ ಆರಾಮಿಲ್ಲ, ಎಸ್ ಹಿಂಗೆ ಕೇಳಿ ಮತ್ತೆ ಮೆಡಿಸಿನ್ ಬರ್ಕೊಡ್ತಾನೆ. ಈಸ್ ಆಲ್ಸೋ ನಾಟ್ ಡೂಯಿಂಗ್ ಎನಿ ವರ್ಕ್. ದೆನ್ ಹೂ ಈಸ್ ಡೂಯಿಂಗ್ ದ ವರ್ಕ್? See here, work is said to be done if the applied force moves the body. ನೀವು ಪ್ರಯೋಗ ಮಾಡಿದಂಥ ಬಲವು ಆ ವಸ್ತುವನ್ನು ಚಲನೆಗೆ ಒಳಪಡಿಸಿದರೆ ಮಾತ್ರ ಆವಾಗ ನೀವು ಕೆಲಸ ಆಗಿದೆ ಅಂತ ಹೇಳ್ಬೋದು. ಸೊ ವಾಟ್ ಈಸ್ ವರ್ಕ್ ಡನ್? ಸೇ ವರ್ಕ್ ಈಸ್ said to be done. Work is said to be done if the applied force moves the body. If the applied force moves the body. If the applied force is not moving the body, then work is not done by the body. See, I am the teacher. If I am explaining the concepts by standing at one point, I am not doing any work according to the physics. If I am explaining like this, I am applying the force for writing and I am moving from one point to another point, then work is said to be done by me. So here work is said to be done if the applied force moves the body. So next one, seventh one, projectile. Projectile ನೆನಪೋದ್ಬೇಕು. ಪ್ರೊಜೆಕ್ಟೈಲ್ ಕ್ಷಿಪಣಿ ಅಂತ ಕರೀತಾರೆ ಕನ್ನಡದಲ್ಲಿ. ಯಾವುದೇ ವಸ್ತುವನ್ನ ನೀವು ಮೇಲಕ್ಕೆ ಎಷ್ಟೋ ವೇಗವನ್ನು ಕೊಟ್ಟು ಎಸಿತಾ ಇದ್ದೀರಿ ಅಂದರೆ ಅದೇ ಪ್ರೊಜೆಕ್ಟೈಲ್. ಎನಿ ಆಬ್ಜೆಕ್ಟ್, ಎನಿ ಬಾಡಿ ಥ್ರೋನ್ ಇನ್ ಟು ದ ಸ್ಪೇಸ್, by giving some velocity, that is called projectile. ಯಾವುದೇ ವಸ್ತುವನ್ನು, say for example, now I am throwing this chalk piece. This is the chalk piece. I am throwing this chalk piece. So that is projectile. I am throwing a stone into the space. ಮೇಲಕ್ಕೆ ಆಕಾಶದ ಕಡೆ ಯಾವುದೇ ವಸ್ತುವನ್ನ ಸ್ವಲ್ಪ ಆದರೂ ವೇಗವನ್ನು ಕೊಟ್ಟು ಎಸೆದರೆ ಅದನ್ನು ನಾವೇನಂತ ಕರಿಬಹುದು? ಪ್ರೊಜೆಕ್ಟೈಲ್ ಅಂತ ಕರಿಬಹುದು. ಸೊ ವಾಟ್ ಈಸ್ ಪ್ರೊಜೆಕ್ಟೈಲ್ ಹಿಯರ್? ಎನಿ ಬಾಡಿ thrown with some velocity. Any body thrown with some velocity. ಯಾವುದೇ ವಸ್ತುವನ್ನ ಸ್ವಲ್ಪ ಆದರೂ ಫೋರ್ಸ್ ಕೊಟ್ಟು ನಾವು ಮೇಲಕ್ಕೆ ಎಸಿತಾ ಇದ್ದೀವಿ ಅಂದ್ರೆ ಅದನ್ನೇನಂತ ಕರಿಬಹುದು? See, any object thrown into the space with some initial speed or initial velocity, it is called projectile. ಏನಂತ ಕರಿತೀವಿ ನಾವು? projectile ಅಂತ ಕರಿತೀವಿ. ಸೊ ಈಗ projectile, say a projectile, it is having three different things. One is, see, a projectile shows maximum height. It shows maximum height. It shows time of flight. It shows horizontal range. ಇಲ್ಲಿ ಫಸ್ಟ್ ಒನ್ ಈಗ ಪ್ರೊಜೆಕ್ಟೈಲ್ ಅಂದ್ರೆ ಗೊತ್ತಾಯ್ತು ನಮಗೆ.
Projectile shows these three things. First one is the maximum height. Maximum height. See, projectile ಅಂದ್ರೆ ಹಿಂಗೆ ಎಸೆಯೋದು projectile ಅಲ್ಲ. ಓಕೆ ಗೈ, ಇದು projectile, ಇದು projectile ಹಿಂಗೆ ಎಸೆಯೋದು. ಬಟ್ ಹಿಂಗ ಈ ತರ ನೀವು ಕೆಳಗಡೆ ಏನಾದರೂ ಹಿಂಗೆ ಎಸಿತಾ ಇದ್ದೀರಿ, that is not the projectile. Any object thrown into the space by giving some velocity is projectile, right? So here maximum height means ಎಷ್ಟು ಎತ್ತರಕ್ಕೆ ಅದು ಮೇಲಕ್ಕೆ ಹೋಗಿ ಕೆಳಗಡೆ ಬೀಳ್ತದೆ ಯಾವುದೇ ವಸ್ತು. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಪ್ರೊಜೆಕ್ಟೈಲ್ ಇನ್ ವೆರ್ಟಿಕಲ್ ಡೈರೆಕ್ಷನ್? ಇನ್ ವೆರ್ಟಿಕಲ್ ಹಿಂಗೆ ಎಸಿದ್ರೆ ಇಷ್ಟು ದೂರಕ್ಕೆ ಹೋಗಿ ಇಷ್ಟು ಹೈಟ್ ಹೋಗಿ ಬೀಳ್ತದೆ. ಸೊ ಈ ಹೈಟ್ ಅಲ್ಲ, ಎಲ್ಲಿಂದ ಗ್ರೌಂಡ್ ಇಂದ ಈ ಹೈಟ್ ಇದು ಮ್ಯಾಕ್ಸಿಮಮ್ ಹೈಟ್. ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಟ್ರಾವೆಲ್ಡ್ by the projectile in vertical direction is called maximum height. What is time of flight? Time ಎಷ್ಟು ಟೈಮ್ ತಗೊಳುತ್ತೆ? ನೀನು ಎಸೆದಾಗಿಂದ ಮತ್ತೆ ಭೂಮಿಗೆ ಬಂದು ಬೀಳೋದಕ್ಕೆ ಎಷ್ಟು ಟೈಮ್ ಅನ್ನ ಆ ಒಂದು ಪ್ರೊಜೆಕ್ಟೈಲ್ ತಗೊಳುತ್ತೆ, ಅದು ಟೈಮ್ ಆಫ್ ಫ್ಲೈಟ್. ದ ಟೋಟಲ್ ಟೈಮ್ ಟೇಕನ್ ಬೈ ದ ಪ್ರೊಜೆಕ್ಟೈಲ್ ಟು ರೀಚ್ ದ ಗ್ರೌಂಡ್. The total time taken by the projectile to reach the ground is called time of flight. Idiya maximum height andrenu? The maximum distance traveled by the projectile in vertical direction. In vertical direction is that is maximum height. Next, what is horizontal distance? ಈ ತರ ಎಷ್ಟು ದೂರಕ್ಕೆ ಹೋಗಿ ಬೀಳುತ್ತದೆ, ಹಿಂಗೆ ಹೋಗ್ಬಿಡುತ್ತೆ ವಸ್ತು, ಹಿಂಗೆ ಬಂದು ಬೀಳುತ್ತೆ. ಸೊ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಎಷ್ಟು ದೂರ ಬಂದು ಬೀಳುತ್ತದೆ. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಹಾರಿಜಾಂಟಲ್ ಡೈರೆಕ್ಷನ್ ಈಸ್ ಕಾಲ್ಡ್ ಹಾರಿಜಾಂಟಲ್ ರೇಂಜ್. ನಾ ಹಿಂಗೆ ಎಸಿತೀನಿ ಅಂತ ತಿಳ್ಕೊಂಡು, ನೀ ಎಸೆದಿರೋ ಪಾಯಿಂಟ್ ಆಫ್ ಪ್ರೊಜೆಕ್ಷನ್ from where you are throwing, that is the point of projection, up to what distance it travels along the horizontal direction, that is the horizontal range. So maximum height ಅಂದ್ರೆ ಎಷ್ಟು ಎತ್ತರಕ್ಕೆ ಹೋಗುತ್ತೆ ಅನ್ನೋದು ಮ್ಯಾಕ್ಸಿಮಮ್ ಹೈಟ್. ಎಷ್ಟು ಈ ಎಸೆದಾಗಿಂದ ಬಂದು ಬೀಳೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, ಟೈಮ್ ಆಫ್ ಫ್ಲೈಟ್. ಈ ಕಡೆಯಿಂದ ಎಷ್ಟು ದೂರಕ್ಕೆ ಹೋಗುತ್ತಾ, ನೀ ಇಲ್ಲಿಂದ ನಾನು ಎಸ್ತಾ ಇದ್ದೀನಿ, ಇಲ್ಲಿಂದ ಎಷ್ಟು ದೂರಕ್ಕೆ ಹೋಗುತ್ತೆ, ಅದು ಹಾರಿಜಾಂಟಲ್ ರೇಂಜ್. ಮ್ಯಾಕ್ಸಿಮಮ್ ಹೈಟ್ ನ ಎಚ್ ಅಂತ ಕರೀತಾರ, ಟೈಮ್ ಆಫ್ ಫ್ಲೈಟ್ ನ ಟಿ ಅಂತ ಕರೀತಾರ, ಹಾರಿಜಾಂಟಲ್ ರೇಂಜ್ ನ ಆರ್ ಅಂತ ಬರೀತಾರೆ. ಹ್ಯಾವ್ ಎ ನೈಸ್ ಡೇ.